ಕೇಳ್ತಾ ಇದ್ದು ಇವಾಗ ಫಾರಂ ಸುತ್ತ ಹೊಡೆಯೋಕ್ಕೆ ಅಥವಾ ಫಾರಂ ಸುತ್ತ ಔಷಧಿ ಹೊಡಿಬೇಕು ಮತ್ತು ಇದೆಲ್ಲ ಪ್ರಾಬ್ಲಮ್ಸ್ಗಳಿದೆ ಬ್ರೋ, ಫಾರಂ ಸುತ್ತ ಔಷಧಿ ಹೊಡೆಯೋದು ಯಾವ ಔಷಧಿ ಹೊಡಿತೀರಾ ಒಂದು ಸ್ವಲ್ಪ ಹೇಳಿ ಬ್ರೋ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ಈ ವಿಡಿಯೋ ಅಷ್ಟೇ ಕಂಪ್ಲೀಟಾಗಿ ನೋಡ್ಕೊಳ್ಳಿ. B904 ಅಂತಂದರೆ ನೀವು ಫಾರಮ್ಗೆ ಎಲ್ಲ ಕಡೆ ನಾವು ಹಾಕ್ಬೋದು. ಡ್ರಿಂಕರ್ ಒಳಗಡೆ ಎಂದಕ್ಕೂ ಹಾಕ್ಬಿಟ್ಟು ನೀರು ಕುಡ್ಸಂಗಿಲ್ಲ. ಅಂತಂದರೆ ತುಂಬ ಜನ ಏನು ಮಾಡ್ತೀರಾ ಅಂತಂದರೆ ಈ ಔಷಧಿ ಹೇಳಿದ್ದೀನಿ ಅಂದ ತಕ್ಷಣ ನೀರೊಳಗಡೆ ಹಾಕಿ ಕುಡಿಸೋದು, ಈ ಥರದ್ದು ಯಾವುದಕ್ಕೂ ಯೂಸ್ ಆಗೋಲ್ಲ. ಇದಾ ಕೋಳಿ ಮೇಲೆ ಸ್ಪ್ರೇ ಮಾಡುವಂಥದ್ದು, ಇಲ್ಲ ಅಂತಂದರೆ ಶೆಡ್ಗೆ ನೀಟಾಗಿ ಸ್ಪ್ರೇ ಮಾಡುವಂಥದ್ದು. ಬ್ಯಾಕ್ಟೀರಿಯಾಸ್ಗಳು ಮತ್ತು ನಿಮಗೆ ಕೋಳಿ ಏನು ಮತ್ತು ಈ ಥರದ್ದೆಲ್ಲ ಏನಾದರೂ ಇತ್ತು ಅಂತಂದರೆ ನಿಮಗೆ ಕ್ಲಿಯರ್ ಆಗಲಿ ಅಂತ B904 ಇದು ಕಾಣಿಸ್ತಿದೆ ನೋಡಿ. ನಿಮಗೆ ಸೀದಾ ತೋರಿಸ್ಬಿಡ್ತೀನಿ ನೋಡಿ, ಕ್ಯಾಮ್ರಾದಲ್ಲಿ ಕರೆಕ್ಟಾಗಿ ಕಾಣಿಸುತ್ತೆ. ಮತ್ತು ಪಕ್ಕ ಫೋಟೋನೂ ಹಾಕಿರ್ತೀನಿ. B904ನ ನೀವು ಶೆಡ್ಗಾಗಲಿ ಮತ್ತು ನಿಮ್ಮ ಇಡೀ ಫಾರಮ್ಗೆ ಅಥವಾ ಕೋಳಿ ಮೇಲೆ ಸ್ಪ್ರೇ ಮಾಡಿದ್ರು ಕೂಡ ಏನೂ ಆಗೋದಿಲ್ಲ. ಕೋಳಿ ಮೇಲೆ ಅಥವಾ ಇಲ್ಲ ಇದು ಡೈರೆಕ್ಟಾಗಿ ನೀವು ಕೋಳಿ ಮೇಲೆ ಮತ್ತು ಫಾರಮ್ಗೆಲ್ಲ ಸ್ಪ್ರೇ ಮಾಡ್ಬೋದು. ನೀವು ಎಲ್ಲೆಲ್ಲಿ ಕೋಳಿ ಕೂತ್ಕೋತವೆ, ಎಲ್ಲೆಲ್ಲಿ ಇದು ನಿಂತ್ಕೋತವೆ, ಬ್ಯಾಕ್ಟೀರಿಯಾಸ್ಗಳು ಕೋಳಿ ಏನೇ ಇದ್ರೂ ಕ್ಲಿಯರ್ ಆಗುತ್ತೆ ಅಂತಂದರೆ ಇಲ್ಲೇ ಬರೆದಿರ್ತಾರೆ. ಎಲ್ಲ ಕಂಪ್ಲೀಟಾಗಿ ಓದ್ಕೋತೀನಿ ಅಂದರೆ 1 ಲೀಟರ್ಗೆ 1 ml ಥರ ಯೂಸ್ ಮಾಡಿಕೊಡ್ರಿ. ಯಾವುದೇ ಆ್ಯಂಟಿಬಯೋಟಿಕ್ ಆದ್ರೂ ನಿಮ್ಗೆ 1 ದಿನ ಕ್ಲಿಯರ್ ಆಗಲಿಲ್ಲ ಅಂತಂದರೆ 3 ದಿನ ಸ್ಪ್ರೇ ಮಾಡಿ. ಅಂತಂದರೆ ಒಂದೇ ದಿನ ಕ್ಲಿಯರ್ ಆಗಲಿಲ್ಲ, ನಿಮ್ಗೆ ಒಂದೇ ದಿನ ಕ್ಲಿಯರ್ ಆಗ್ತಿಲ್ಲ ಅಂತಂದರೆ 3 ದಿನ ಸ್ಪ್ರೇ ಮಾಡಿ. ಇಲ್ಲ ಒಂದೇ ದಿನ ಕ್ಲಿಯರ್ ಆಗುತ್ತೆ ಅಂತಂದರೆ ಆರಾಮಾಗಿ ಕ್ಲಿಯರ್ ಆಗುತ್ತೆ ಅನ್ನೋದಿತ್ತು ಅಂದರೆ ಅಚ್ಚುಕಟ್ಟಾಗಿ ಕ್ಲಿಯರ್ ಆಗುತ್ತೆ ಅನ್ನೋದಿದ್ರೆ ಒಂದೇ ದಿನ ಕ್ಲಿಯರ್ ಮಾಡ್ಕೊಳ್ಳಿ. ಅಂತಂದರೆ ನಿಮ್ಮ ಹತ್ರ ಅಂದರೆ ನಿಮ್ಮ ವೆದರ್ಗೆ ಯಾವ ಥರ ಸೆಟ್ ಆಗುತ್ತೆ, ನಿಮ್ಮ ಹತ್ರ ಎಷ್ಟು ಕೋಳಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾವು ಹೇಳ್ದು ಅಂದ ತಕ್ಷಣ ಒಂದೇ ದಿನ ಕ್ಲಿಯರ್ ಆಗಬೇಕು ಅಂತ ಏನೂ ಇರೋಲ್ಲ. ನಿಮಗೆ ಇಷ್ಟಿಷ್ಟು ದಿನಕ್ಕೆ ಅಂತ ಇರುತ್ತೆ, ಅಷ್ಟು ದಿನದಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ, ತುಂಬ ಯೂಸ್ ಆಗುತ್ತೆ. B904 ಅಂತ ಇಲ್ಲಿ ಕಾಣಿಸ್ತೈತೆ ನೋಡಿ, ಇದೆ B904. ಅಚ್ಚುಕಟ್ಟಾಗಿ ಯೂಸ್ ಮಾಡ್ಬೋದು, ಅಚ್ಚುಕಟ್ಟಾಗಿ ಯೂಸ್ ಮಾಡಿಕೊಡ್ರಿ, ನಿಮ್ಗೆ ತುಂಬ ಉಪಯೋಗ ಆಗುತ್ತೆ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ರೆಫರ್ ಮಾಡಿ. ನಿಮಗೆ ಏನಾದರೂ ಇದ್ರ ಬಗ್ಗೆ ಇನ್ನೂ ಒಂದಷ್ಟು ಮಾಹಿತಿ ಇತ್ತು ಅಂದರೆ ಹೇಳ್ರಿ, ಇಲ್ಲ ಇದಕ್ಕಿಂತ ಬೆಟರ್ ಆಗಿರೋದಿತ್ತು ಅಂತಂದರೆ ನೀವೇ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡೋಣ ಎಷ್ಟೆಷ್ಟು ಜನ ನೀಟಾಗಿ ಕಮೆಂಟ್ ಮಾಡ್ತೀರಾ, ಅದ್ರ ಬಗ್ಗೆ ಎಷ್ಟೆಷ್ಟು ತಿಳ್ಕೊಂಡಿರ್ತೀರಾ, ಮತ್ತು ಯಾವ್ಯಾವ ಔಷಧಿ ಬಗ್ಗೆ ನಿಮಗೆ ಗೊತ್ತು ಅದೆಲ್ಲ ಕಮೆಂಟ್ ಮಾಡಿ. ನಾವು ಒಂದು ಸ್ವಲ್ಪ ತಿಳ್ಕೊಳ್ಳೋಣ, ನಿಮ್ಮಿಂದ ನಾವು ಒಂದು ಸ್ವಲ್ಪ ತಿಳ್ಕೊಂಡು ಮುಂದುವರಿಯೋಣ ಅಷ್ಟೇ ಕೇಳೋದು, ಇನ್ನೇನು ಇರೋದಿಲ್ಲ. ಇನ್ನು ನಮಗೆ ಗೊತ್ತಿರೋದು ನಾವು ಹೇಳ್ತೀವಿ, ನಿಮಗೆ ಗೊತ್ತಿರೋದು ನೀವು ಹೇಳಿ. ನಾನು ಯೂಸ್ ಮಾಡ್ತಾ ಇರೋದು B904. ಇದನ್ನು ಹಾಕೊಳ್ಳಿ, ಅಚ್ಚುಕಟ್ಟಾಗಿ ಕ್ಲಿಯರ್ ಆಗುತ್ತೆ. ಅಂತಂದರೆ ನಗಡಿ ಮತ್ತು ಈ ಥರದ್ದೆಲ್ಲ ಕ್ಲಿಯರ್ ಆಗಲಿಲ್ಲ ಅಂತಂದರೆ ಮೇಲ್ಗಡೆ ಸ್ಪ್ರೇ ಮಾಡುವಂಥದ್ದು B904.